ಸರ್ ಆಕ್ಚುಲಿ ಮಾರ್ಚ್ 8 ಅಂತ ಅಲ್ಲ, ವರ್ಷವಿಡೀ ವುಮೆನ್ಸ್ ಡೇನೆ ಮಾಡ್ಬೇಕು. ಯಾಕಂದ್ರೆ ಮಹಿಳೆಯರು ಅಷ್ಟು ಶ್ರಮಜೀವಿಗಳು, ಹಂಗಂತ ಪುರುಷರು ಶ್ರಮಜೀವಿ ಅಂತ ನಾನು ಹೇಳ್ತಾ ಇಲ್ಲ. ಮಹಿಳೆಯರು ತುಂಬಾ ಒತ್ತಾಗಿ, ಯಾಕಂದ್ರೆ ಸಂಸಾರ ನಿಭಾಯಿಸೋದಲ್ಲದೆ ಬೇರೆ ಬೇರೆ ಅಂತ ಕ್ಷೇತ್ರಗಳಲ್ಲೂ ಅವರು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅದೇ ರೀತಿ ವುಮೆನ್ಸ್ ಡೇನ 8ನೇ ಸೆಲೆಬ್ರೇಷನ್ ಮಾಡ್ಬೇಕಂತಲ್ಲ, ಈ ತಿಂಗಳು ಪೂರ್ತಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹಾಗೆ ಆಶ್ರಯ ಒಕ್ಕೂಟ ಪ್ರಗತಿಗಳ ಸಂಘ ವತಿಯಿಂದ ಇವತ್ತು ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅದ್ರ ಅಂಗವಾಗಿ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ನಮ್ಮ ಸಂಸ್ಥೆ ಬಂದು ಶ್ರೀಗಂಗಾ ಚಾರಿಟಬಲ್ ಟ್ರಸ್ಟು ಹಾಗೂ ಆಲ್ ಇಂಡಿಯಾ ವುಮೆನ್ ಎಂಟರ್ಪ್ರೈನರ್ಶಿಪ್ ಸಂಘ ನಮ್ಮದು. ಆ್ಯಕ್ಚುಲಿ ನಾವು ಬಂದು ಎಲ್ಲ ಗೌರ್ಮೆಂಟ್ ಏನಿದೆ, ಕೇಂದ್ರ ಸರ್ಕಾರದ ಮೂಲಕ ಮಹಿಳೆಯರಿಗಿರ್ಬೋದು, ಬೇರೆ ಜನಗಳಿಗಿರ್ಬೋದು, ಯಾವ ರೀತಿಯಾದಂಥ ಎಲ್ಲ ಸರ್ಕಾರದಿಂದ ಬರೋಂಥ ಎಲ್ಲ ರೀತಿಯಾದಂಥ ಫ್ರೀ ಏನಿದೆ ಅಂದರೆ, ಈಗ ವುಮೆನ್ಸ್ ಹೆಂಗೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಸರ್ಕಾರದ ವತಿಯಿಂದ ಸಪೋರ್ಟ್ ಇದೆ ಅದನ್ನೆಲ್ಲ ನಾವು ಸರ್ಕಾರದ ವತಿಯಿಂದ ಮಹಿಳೆಯರಿಗೆ ಕೊಡಿಸ್ತಾ ಇದ್ದೀವಿ. ಹಾಗೆ ಜ್ಯೂಸ್ ಮಿಷಿನ್ ಇರ್ಬೋದು, ಟೂಲ್ಸ್ ಕಿಟ್ ಇರ್ಬೋದು, ಪೇಪರ್ ಕಪ್ಸ್ ಆ್ಯಂಡ್ ಪೇಪರ್ ಲೋಟ ಮಿಷಿನ್ಸ್ ಇರ್ಬೋದು, ಹಾಗೆ ಚಪ್ಪಲಿ ಮೇಕಿಂಗ್ ಮಿಷಿನ್ ಇರ್ಬೋದು. ಇದನ್ನೆಲ್ಲ ನಾವು ಸುಮಾರು 250 ಜನಕ್ಕೆ ಇವತ್ತು ಫ್ರೀ ಆಫ್ ಕಾಸ್ಟಲ್ಲಿ ಕೊಡಿಸಿದ್ದೀವಿ ಸರ್. ಸರ್ ಮೇಡಮ್, ಇವತ್ತು ಯಾವಾಗ ಬೇರೆಯವರು ಏನಾದರೂ ಇದು ಮೆಷಿನ್ ತಗೋಬೇಕು, ಇಲ್ಲ ನಿಮ್ಮ ಸಂಘಟನೆಯಲ್ಲಿ ಅವರು ಭಾಗ ತಗೊಳ್ಬೇಕು ಅಂದರೆ ಅದಕ್ಕೆ ಏನು ಪ್ರೊಸೀಜರ್ ಐತೆ? ಪ್ರೊಸೀಜರ್ ಏನೂ ಇಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಎಲ್ಲ ಮಹಿಳಾ ಸಂಘ ಏನಿದೆ, SAG ಗ್ರೂಪ್ಸ್ ಇರ್ಬೋದು, ಸೆಲ್ಫ್ ವೆಲ್ಫೇರ್ ಗ್ರೂಪ್ಸು, ಹೌದು, ಅವ್ರ ಕಡೆಯಿಂದ ಅವ್ರನ್ನ ನಾವು ಜಾಸ್ತಿ ಕೇರ್ ಮಾಡ್ತೀವಿ. ಯಾಕಂದರೆ ಅವರು ಒಂದೇ ಥರ ಇರ್ತಾರೆ, ಅಂದರೆ ಮಹಿಳೆಯರೇ ಇರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಫಸ್ಟು ಟ್ರೈನಿಂಗಿಗೆ ನಮ್ಮಲ್ಲಿ ಎನ್ರೋಲ್ ಆಗಬೇಕು. ಅವರಿಗೆ ಆಸಕ್ತಿ ಇರಬೇಕು. ಸೋಪ್ ಮೇಕಿಂಗ್ ಇರ್ಬೋದು, ಮಸಾಲಾ ಪೌಡರ್ಸು, ರೆಡಿಮೇಡ್ ಫುಡ್ಸು, ಪ್ರತಿಯೊಂದೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಇವಾಗ ಆಲ್ರೆಡಿ. ರೈಟ್ ನಾವು ಪ್ರೆಸೆಂಟ್ ಸೊಸೈಟಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗಿದೆ ಮಹಿಳೆ ಮೇಲೆ, ಅದರ ಬಗ್ಗೆ ಒಂದೆರಡು ಮಾತಾಡಿ. ಅದ್ರ ಬಗ್ಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಸರ್, ಇವಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಮಗೆ ಬೇಜಾರಾಗುತ್ತೆ. ಸೊ ಇವಾಗ ಮಹಿಳೆಯರಿಗೆ ಜಾಸ್ತಿ ಸೆಕ್ಯೂರಿಟಿ ಅನ್ನೋದನ್ನ ಜಾಸ್ತಿ ಪ್ರೊವೈಡ್ ಮಾಡಬೇಕು ಸರ್ಕಾರದವರು ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಈಗ ಚಾಮುಂಡಿ ಅಂತ ಅಂದ್ಬಿಟ್ಟು ಒಂದು ಇದು ಕೊಟ್ಟಿದ್ದಾರೆ ಆಲ್ರೆಡಿ. ಅದು ನಮ್ಗೆ ತುಂಬ ಉಪಯೋಗ ಆಗ್ತಿದೆ. ಎಲ್ಲೇ ಒಂದು ಇದಾದ್ರೂ, ಒಂದು ಗಲಾಟೆ ಆಗಿರ್ಬೋದು, ಇಲ್ಲ ಮಹಿಳೆ ಮೇಲೆ ಯಾವುದೇ ರೀತಿಯಾದಂಥ ದೌರ್ಜನ್ಯ ನಡೆಯೋದಾಗಿರ್ಬೋದು, ಒಂದು ಕಾಲ್ ಮಾಡಿದ್ರೆ ಅವ್ರು ಬರ್ತಾರೆ. ಸೊ ಅದು ತುಂಬ ಖುಷಿ ಇದೆ ನನಗೆ. ಎಷ್ಟು ವರ್ಷದಿಂದ ತಾವು ಈ ಫೀಲ್ಡ್? 5 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ ಸರ್. ತುಂಬ ಕಾರ್ಯಕ್ರಮಗಳನ್ನ ನಡೆಸಿದ್ದೀವಿ. ಇವರು ಯೋಧರಿಗೆ ಲಾಸ್ಟ್ ಟೈಮು ನಾವು 150 ಜನಕ್ಕೆ ಅವ್ರಿಗೆ ಆದಂಥ ಸನ್ಮಾನ ಮಾಡಿ, ಸೊ ಏನಿದೆ ಅದನ್ನೆಲ್ಲ ಮಾಡಿದ್ದೇವೆ. ಯೋಧರು ಮಕ್ಕಳಿಗೆ ಸೊ ಫ್ರೀ ಆಫ್ ಕಾಸ್ಟಲ್ಲಿ ಬುಕ್ಸು ಮತ್ತು ಪೆನ್ಸ್ ಇರ್ಬೋದು, ಏನು ಅಂದರೆ ಕಿಟ್, ಅದನ್ನು ನಾವು ವಿತರಣೆ ಮಾಡಿದ್ವಿ ಸರ್. ಮೇಡಮ್ ಹೇಳ್ದಂಗೆ ಮಹಿಳೆಯವರಿಗೆ ಇವಾಗ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಜಾಸ್ತಿ ಕಳಿಸಲ್ಲ, 10th ಸ್ಟ್ಯಾಂಡರ್ಡ್ ಆದಮೇಲೆ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ಒಂದು 2 ಮಾತು ಸೊಸೈಟಿಗೆ ಒಂದು ಮೆಸೇಜ್ ಕೊಡಿ ಮೇಡಮ್. ದಯವಿಟ್ಟು ಆ ಥರ ಮಾಡಬೇಡಿ. ಹೆಣ್ಣು ಒಬ್ಬಳು ಕಲಿತರೆ ದೇಶ ಉದ್ಧಾರ ಆಗುತ್ತೆ ಅನ್ನೋದು ಇದೆ. ದಯವಿಟ್ಟು 10th ಸ್ಟ್ಯಾಂಡರ್ಡ್ಗೆ ನಿಲ್ಲಿಸಬೇಡಿ, ಮದುವೆ ಮಾಡಬೇಡಿ, ಅವ್ರನ್ನ ಸಂಸಾರ ಅನ್ನೋ ಕೂಟಕ್ಕೆ ತಳ್ಳಬೇಡಿ. ಅದಕ್ಕೆ ಆದಂಥ ಒಂದು ಏಜ್ ಇದೆ ಪರ್ಟಿಕ್ಯುಲರ್ ಆಗಿ, ಆ ಏಜ್ಗೆ ಮದುವೆ ಮಾಡಿ ಅಂತ ಕೇಳ್ಕೊತೀನಿ ಸರ್. ತುಂಬ ಜನ ಮಹಿಳೆಯರಿಗೆ ಆ ಥರನೂ ಇದೆ. ಸೊ ಯಾವುದೇ ರೀತಿಯಾದಂಥ ಏನೇ ಒಂದು ತೊಂದರೆ ಆದ್ರೂ ನಮ್ಮ ಸಂಸ್ಥೆ ಖಂಡಿತ ಅವ್ರ ಜೊತೆ ನಿಲ್ಲುತ್ತೆ. ದಯವಿಟ್ಟು ನಮ್ಮದು ಸಂಸ್ಥೆ ಬಂದು ಅರಸು ರೋಡಲ್ಲಿದೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಖಂಡಿತ ಕೇಳ್ಕೊತೀನಿ. ಚಂದ್ರಮ್ಮ ಮೇಡಮ್ ಇರ್ಬೋದು, ಅವರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನನಗೆ ಹೇಳ್ತಾರೆ. ಯಾವುದೇ ರೀತಿಯಾದಂಥ ಮಹಿಳೆಗೆ ತೊಂದರೆ ಆದ್ರೂ ಸಹ ನಮ್ಮ ಸಂಸ್ಥೆ ಕಡೆಯಿಂದ ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೋತೀವಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಚಂದ್ರಮ್ಮ ಅಂತ. ನಮ್ಮ ಸಂಸ್ಥೆ ಬಂದು ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟ, ಅಂದರೆ ನಾವು ಸಂಘಗಳನ್ನ ರಚನೆ ಮಾಡಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮಹಿಳೆಯರಿಗೆ ಏನು ಲೋನ್ಸ್ ಇರ್ಬೋದು, ಮತ್ತು ಬ್ಯಾಂಕಲ್ಲಿ ಏನಾದರೂ ಸೌಲಭ್ಯ ಇರ್ಬೋದು, ಮತ್ತು ಈಗ ಟ್ರೈನಿಂಗ್ಸು ನಮಗೆ ಗಂಗಾ ಚಾರಿಟಬಲ್ ಟ್ರಸ್ಟ್ ಒಂದು ನನಗೆ ಪರಿಚಯ ಆಗಿದ್ದು, ನಾನು ಹೇಳ್ತೀನಿ ನಂದು ಅದೊಂದು ಖುಷಿ ಅಂತ ನಾನು ಹೇಳ್ತೀನಿ. ಆ ಟ್ರಸ್ಟ್ ಜೊತೆ ಸೇರಿಕೊಂಡು ನಮ್ಮ ಮಹಿಳೆಯರಿಗೆ ಒಂದು ಟ್ರೈನಿಂಗ್ ಇರ್ಬೋದು, ಒಂದು ಮಿಷಿನ್ ಇರ್ಬೋದು, ಎಲ್ಲ ಥರದಲ್ಲೂ ನಾನು ಅವ್ರ ಕಡೆಯಿಂದ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇದೇ ಥರ ನಮ್ಮ ಮಹಿಳೆಯರು ಉಪಯೋಗಿಸ್ಕೊಂಡು ಎಲ್ಲ ಕಲ್ತು ನಾವೊಂದು ಫ್ಯಾಕ್ಟ್ರಿ ಮಾಡೋದಾಗಲಿ, ಇನ್ನೊಂದು ಒಂದು ಸೋಪ್ ಇದು ಮಾಡೋದಾಗಲಿ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಜೊತೆ ಮಹಿಳೆಯರಿಗೆ ಕೆಲಸ ಕೊಡ್ತಾರೆ ಅತಿ ಶೀಘ್ರದಲ್ಲೇ. ಖಂಡಿತ ಇವ್ರ ಸಹಕಾರ ಯಾವಾಗಲೂ ನಮ್ಗಿರುತ್ತೆ ಅನ್ನೋ ಖುಷಿ ತುಂಬ ಇದೆ ಸರ್. ಮಹಿಳಾ ಸಖಿ ಸಂಘದ ಅಧ್ಯಕ್ಷರು ಮತ್ತೆ ನನ್ನ ಅಕ್ಕ ತಂಗಿಯರೇ,
ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಪುಟಾಣಿ ಮಕ್ಕಳೇ, ಈ ದಿನ ಮಹಿಳೆ ದಿನಾಚರಣೆಯನ್ನು ಮಾರ್ಚ್ 8ಕ್ಕೆ ಮಾಡುವಂಥದ್ದನ್ನು ಇವತ್ತು ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಏಕೆಂದರೆ ನಮ್ಮ ಜಯಂತಿ ಮೇಡಮ್ ಅವರು ಬಂದ ಬ್ಯಾಂಕ್ ಮ್ಯಾನೇಜರು ಕೊಟ್ಟಂತ ಲೋನು ಎಲ್ಲರಿಗೂ ಉಪಯೋಗ ಆಗಿದೆ. ಅದಕ್ಕೋಸ್ಕರ ಖುಷಿ ಆಗುತ್ತಾ ಇದೆ. ಮತ್ತೆ ಮಹಿಳೆಯರಲ್ಲಿ ಎಲ್ಲ ಒಂದು ಮಹಿಳೆ ಮೇರಿ ಅಂತ ಮೇಡಮ್ ಅವರು ಸೋಪ್ ಬಿಸ್ನೆಸ್ಸು ಮತ್ತೆ ಜ್ಯೂಸ್ ಬಿಸ್ನೆಸ್ಸು ಯಾವುದಲ್ಲೂ ಮಾಡ್ತಾ ಇದ್ದಾರೆ. ಸ್ವಲ್ಪ ರಾಜಕಮೇಶ್ವರಿಗೆ ಹೇಳೋದು, ನನ್ನ ತಮ್ಮ ತಂಗಿ ಇಬ್ರು ಬಂದಿದ್ದಾರೆ. ಅವ್ರನ್ನ ನಿಮಗೆ ತುಂಬಾ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ. ತುಂಬಾ ಸೋಷಿಯಲ್ ವರ್ಕರ್ ಪ್ಲಸ್ ದಾನ ಸೂರರು. ಏನ್ ಹೇಳಿದ್ರೆ ಕೇಳಿದ್ರೆ ಕಿಡಿಯಾರೆ, ದಾನ ಸೂರರು. ಇದೇ ಮಾಜಿ ಸೈನಿಕರ ಸಂಘ. ಎಲ್ಲಾದ್ರೂ ಫಂಕ್ಷನ್ ನಡಿಬೇಕಾದ್ರೂ ಅವ್ರ ಕಡೆಯಿಂದ ಊಟ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ಎಲ್ಲ ಕೊಡ್ತಾ ಇದ್ದಾರೆ. ಈ ದಾನ ಸೂರರಿಗೆ ಜೋರಾಗಿ ಚಪ್ಪಲೆಯನ್ನು ಹೊಡಿಬೇಕು ನನ್ನೊಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿ ಲೋನ್ ಆಗಿರ್ಬೋದು, ಬೇಕಾದಷ್ಟು ಬಿಸ್ನೆಸ್, ಚಾಕ್ಲೇಟ್ ಬಿಸ್ನೆಸ್, ಮಹಿಳೆಯರಿಗಾಗುವಂತ ಬೇಕಾದಷ್ಟು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಅವರು ಒಂದ್ಸತಿ ಆಫೀಸ್ಗೆ ವಿಸಿಟ್ ಮಾಡಿ. ಅವರು ಹೇಳಿರಕ್ಕಿಲ್ಲ, ನಾ ಸ್ಪೀಚ್ ಮಾಡುವಾಗ ಅಲ್ಲೇ ಇದ್ದೆ. ಆದ್ರೆ ಅವ್ರ ಮಾತಲ್ಲಿ ನಾನು ಏನ್ ಮಾಡಿದ್ದೀನಿ, ನಾನು ಹೆಂಗೆ ಬೆಳೆದೆ, ನಾನು ಹೆಂಗೆ ನನ್ನ ಗಂಡ ಹೆಂಡತಿ ಏನ್ ಬಿಸ್ನೆಸ್ ಕೊಡ್ತಾ ಇದ್ದೀನಿ ಅಂತ ಮಾತು ಬರಲೇ ಇಲ್ಲ. ಆದ್ರೆ ರಜನಿ ಒಬ್ಬಳು ಇದ್ದಾಳಲ್ಲ, ಕಣ್ಣಿಗೆ ಕಾಣಕ್ಕೆ ನಾನು ಬಿಡ್ತೀನ? ಎಲ್ಲಿದ್ದೀರೋ ಆಯ್ಕೆ ಮಾಡೋಣ, ಎಲ್ಲಿ ಚಿಕ್ಕ ಪುಟ್ಟನ್ನು ಕಾಣ್ತಿದೆ ಅವ್ನು ಎತ್ತಿ ಹಿಡಿಯುವಂತ ರಜನಿ ನಾನು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸಹಾಯದಾನ ಚೂರರು ರಜನಿ ಅವರು ಏನಪ್ಪ ರಾಜಕಮೇಶ್ವರ ಅವರು. ಮಹಿಳೆಯರೇ, ನಮಗೆ ಈ ಪದವಿ ಬರಕ್ಕೆ ಏನು ಕಾರಣ? ನಾವು ಏನು ಶಕ್ತಿಶಾಲಿಗಳು? ಮಹಿಳೆಯರು ಶ್ರೀಸತಿ ಸಂಘ ಅಂದ್ರೆ ಏನು? ವೀರನಾರಿ ಅಂತ ಏಕೆ ಬಂತು? ಫಸ್ಟ್ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಎಲ್ಲ ಪಾತ್ರವನ್ನು ವಹಿಸಿ ಮುಂದೆ ಬರ್ತೀವಿ. ಗಂಡ 50 ರೂಪಾಯಿ ಕೊಟ್ರೆ ಅದನ್ನ 20 ರೂಪಾಯಿ ಖರ್ಚು ಮಾಡಿ 30 ರೂಪಾಯಿ ಜೋಬೊಳಗೆ ಹಾಕೋತೀವಿ. ಯಾಕೆಂದ್ರೆ ನಮ್ಮ ಸಂಸಾರ ಕಷ್ಟ ಅಷ್ಟು ಇರುತ್ತೆ, ಉಳಿಸ್ತೀವಿ. ಅದನ್ನೇ ಗಂಡನಿಗೆ ಪಾಕೆಟ್ ಮನಿ ಅಂತ ಕೊಡ್ತೀವಿ. ಗಂಡ ಕೇಳ್ತಾರೆ, ಏನಮ್ಮ 1 ರೂಪಾಯಿ ಇಲ್ಲ ಅಂತ ಹೋಗುವಾಗ ಹೆಂಡತಿ ಅದೇ ದುಡ್ಡನ್ನ ಉಳಿಸಿ ಕೊಡ್ತಾರೆ. ಆದ್ರೆ ಮಹಾ ದೇವತೆ ಕಣ್ರಿ, ನಿಜವಾಗಲೂ ಮೆಚ್ಚಿಕೊಳ್ಳುವಂಥದ್ದು ಮಹಿಳೆಯರೇನ. ಏನೇ ಬರಲಿ, ಏನೇ ಕಷ್ಟ ಆಗಲಿ ಎದೆ ಗುಂದುತ್ತಾರೆ. ಒಂದು ಮದುವೆ ಆಗ್ಬೇಕಾದ್ರೆ 3 ಗಂಟೆ ಆಗ್ಬೇಕಾದ್ರೂ ಹೇಳೋದ್ರಿಂದ ನನ್ ಸರಿಸಾಟಿಯಾಗಿ ನಡೀತೀಯಮ್ಮ ಅಂತ ಕೇಳ್ತಾರೆ. ಬಿರಿಯಾನಿ ಊಟ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಗಂಜಿಯನ್ನ ಕೊಟ್ಟಾದ್ರೂ ಆ ಹೆಂಡತಿ ಗಂಡ ಸಂಸಾರ ಚೆನ್ನಾಗಿ ಸಾಕ್ತಾರೆ. ನಾನು ಒಂದು ವೀರನಾರಿ, ಘಟಕದ ರಾಜ್ಯಾಧ್ಯಕ್ಷರು ಎಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ವಾರ್ ವಿಡೋಸ್, ನನ್ನ ಗಂಡನ ದೇಶ ಸೇವೆ ಮಾಡಿ ನಾನು ದೇಶ ಕಾಯ್ತೀನಿ, ಇಲ್ಲಿ ಊರು ಕಾಯ್ತೀನಿ ಅಂತ ಬಿಟ್ಟು ನನ್ನ ಗಂಡನ ಕಳ್ಕೊಂಡು ನಾವು ಇವತ್ತು ವೀರನಾರಿಯಾಗಿ ನಿಂತಿದ್ದೀವಿ. ಯಾಕಂದ್ರೆ 30% ಪೊಲೀಸವರಾಗಿರ್ಬೋದು, ಅವರ ಗಂಡ ಹೆಂಡತಿ ಅವ್ರ ಜೊತೆ ಸಂಸಾರ ಮಾಡ್ಕೊಂಡಿರ್ತಾರೆ. ಆದ್ರೆ ನನ್ನ ಗಂಡ ದೇಶಕ್ಕೋಸ್ಕರ ಸೇವೆಯನ್ನು ಮಾಡ್ತಾರೆ. ನಾನು ಹೇಳೋದಷ್ಟೇ, ಹೆಂಗಸರಿಗಿರುವಂತ ತಾಳ್ಮೆ, ಒಳ್ಳೆ ಗುಣ, ನಡತೆ ಎಲ್ಲ ಇರೋದು ಹೆಂಗಸರಿಗಿರಿ. ಗಂಡ ದುಡಿಯಲ್ಲ ಅಂತಲ್ಲ, ಪಾಪ ಎಲ್ಲ ಗಂಡಸರು ತಿಳ್ಕೊತಾರೆ ಈ ರಜನಿ ಮೇಡಮ್ ಏನ್ ಮಾತಾಡ್ತಾರೆ ಅಂತ. ಇಲ್ಲ ರೀ, ತಪ್ಪು. ನೀವು ಕಷ್ಟ ಪಡ್ತೀರಾ ಹಗಲು ಇರಲು, ಆದ್ರೆ ಹೆಂಡತಿ ಆದವಳು ಉಳಿಸ್ತಾಳೆ ಅಷ್ಟೇ. ನೀವು ಖರ್ಚು ಮಾಡ್ತೀರಾ, ಕಷ್ಟಪಡೋ ನಿಮಗೆ ಹೆಂಗಸರಿಗೆ ಕಾಣಲ್ಲ. ಆದ್ರೆ ಹೆಂಗಸಿಗೆ ಮಾತ್ರ ಹೆಸರು ಮುಂದೆ ಇರುತ್ತೆ. ನಾನು ಹೆಂಗಸಾಗಿ ಹೇಳ್ತೀನಿ, ಗಂಡದ ಪಾಲು ಬಹುಪಾಲು ಇದೆ ರೀ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ರಾಜಕಮೇಶ್ ಸರ್ ಇಲ್ಲಿಗೆ ಎಷ್ಟು ಸಹಾಯ ಕೊಟ್ಟಿದ್ದೀರಾ ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ. ತುಂಬಾ ಬಡಪಾಯಿ ಸಂಘಟನೆ, ಆಶ್ರಯ ಪ್ರಗತಿ ಸಂಘದ ಒಕ್ಕೂಟ, ಸ್ವಲ್ಪ ಸಹಾಯ ಮಾಡ್ರಿ, ಒಳ್ಳೇದು ಮಾಡಿ. ನಿಮ್ಮ ಸಂಘಟನೆ ಬಗ್ಗೆ ಸ್ವಲ್ಪ ಹೇಳಿ, ಟ್ರಸ್ಟ್ ಬಗ್ಗೆ ಏನಿಲ್ಲ ನಾನು ಕೇಳ್ತಾ ಇದ್ದೀನಿ. ಅದಲ್ಲದೆ ನಾನು ರಾಜಕುಮಾರ್ ರೋಡಲ್ಲಿ ಮೆಡಲ್ ಅಂತ ಮೆಡಿಕಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಓಪನ್ ಮಾಡಿದ್ದೀನಿ. ಕಡಿಮೆ ವೆಚ್ಚದಲ್ಲಿ 999ಗೆ ಫುಲ್ ಬಾಡಿ ಚೆಕಪ್. ಇವಾಗ ಈ ಹಾಸ್ಪಿಟ್ಲ್ ಅವರನ್ನು ನಾನೇ ಕರೆಸಿದೆ. ನಮ್ಮ ಮಂಜುಳಾ ಮೇಡಮ್, ಜಯಂತಿ ಮೇಡಮ್ ಅವ್ರ ಕಡೆಯಿಂದ ಒಳ್ಳೇದಾಗ್ಬೇಕ್ರಿ. ಯಾವತ್ತು ದುಡ್ಡು ಹಿಂದೆ ನಾವು ಓಡಬಾರ್ದು, ದುಡ್ಡು ನಮ್ಮ ಹಿಂದೆ ಬರಬೇಕು. ಏನ್ ಹೇಳಿದ್ರ? ಹೌದಾ ಅಲ್ವಾ? ಮನ್ಸರು ಹಿಂದೆ ಓಡಬಾರ್ದು, ಮನ್ಸರು ಹಿಂದೆ ಬರ್ತಾರೆ. ನಾವು ಮಾಡೋ ಒಳ್ಳೆತನಕ್ಕೆ ಒಂದು ಒಳ್ಳೆ ಹೆಸರು ಇದ್ದೇ ಇರುತ್ತೆ. ಇವತ್ತು ಸಿದ್ದರಾಮಯ್ಯ ಬಿಟ್ಟಿರ್ಬೋದು ಮಹಿಳೆಯರಿಗೆ ಅಂತ, ಏನು ಆಧಾರ್ ಕಾರ್ಡ್ ಪಾಸ್ ಕೊಡ್ಲಿ,
ಆದರೆ ಗಂಡಸರಿಗೂ ಒಳ್ಳೇದಾಗಲಿ, ಮಕ್ಕಳ ವಿದ್ಯಾಬುದ್ಧಿಗೆ ಕೊಡಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕಿತ್ತೂರ ರಾಣಿ, ಒನಕೆ ಓಬವ್ವ ಎಲ್ಲರೂ ಮಾಡಿದ ದೇಶಕ್ಕಾದವರೇ ವೀರನಾರ್ಯರೇ. ನೀವೆಲ್ಲ ವೀರನಾರ್ಯರೇ ಅಮ್ಮ, ಯಾರಿಗೂ ಕಡಿಮೆ ಇಲ್ಲ, ಎಲ್ಲರೂ ಮೆಚ್ಚುವಂತದೆ. ಈ ದಿನ ಒಳ್ಳೆ ದಿನ ಆಗಿ ಇನ್ನು ಮುಂದಕ್ಕೆ ಈ ಸಂಘಟನೆ ಒಕ್ಕೂಟ ಚೆನ್ನಾಗಿ ಬೆಳೆಯಲಿ. ನಮ್ಮ ಊರು ದೇವತೆಯಾದ ಚಾಮುಂಡೇಶ್ವರಿ ಅಮ್ಮ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ, ಮತ್ತೆ ಇನ್ನೊಂದು ರಿಕ್ವೆಸ್ಟ್, ನಮ್ಮ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿ ಆಗಿರ್ಬೋದು ತುಂಬಾ ಶ್ರಮವಿಟ್ಟು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನವರೆಗೂ ಒಳ್ಳೆ ಶ್ರಮ ಇಟ್ಟು ಕೆಲಸ ಮಾಡಿದ್ದಾರೆ. ನಿಮಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ. ಅಧ್ಯಕ್ಷರಿಗೂ ನಮಸ್ಕಾರ. ಸ್ಟೇಜ್ ಬಿಟ್ಟು ಹೋಗಿದ್ದೀರಾ ಮೇಡಮ್, ಮುಂದೆ ಬನ್ನಿ, ಯಾಕೆ ನೀವು ಸ್ಟೇಜಿಂದ ಇದ್ದೀರಾ. ನಿಮ್ಮನ್ನು ಕಾಯುವ ಇಷ್ಟೆಲ್ಲ ಮಹಿಳೆಯರು ಇದ್ದ ಮೇಲೆ ನೀವೇ ಕೆತ್ತಿದ್ದೀರಾ. ಬನ್ನಿ ಮುಂದ್ಗಡೆ ಕೂತ್ಕೊಳ್ಳಿ ಚೇರಲ್ಲಿ, ನೀವೇ ನಡೆಸಿಕೊಡುವ ಕಾರ್ಯಕ್ರಮ. ಯಾಕಮ್ಮ ನೀನೇ ಕೆಳಗಿಳಿದ ಏನಮ್ಮ ಬೆಲೆ ಇದೆ, ಬನ್ನಿಮ್ಮ ಕೂತ್ಕೊಳ್ಳಿ. ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರುಗಳಿಗೂ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಅಕ್ಕ ತಂಗಿಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಒಳ್ಳೆಯದನ್ನು ಹೇಳುತ್ತಾ, ಜೈ ಭಾರತ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಸೊ ಹೆಣ್ಣನ್ನ ಎಲ್ಲ ಥರದಲ್ಲೂ ನೋಡ್ತೀವಿ, ತಾಯಿ, ಅಕ್ಕ ತಂಗಿ, ಸೋದರಿ ಎಲ್ಲ ಥರ ನೋಡ್ತೀವಿ. ಸೊ ಪ್ರತಿಯೊಬ್ಬರು ಮನೆಗೊಬ್ಬೊಬ್ಬರು ದೀಪ ಆಗಿ ಆ ದೀಪ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಲಿತು ತುಂಬ ಚೆನ್ನಾಗಿ ನಮ್ಮ ದೇಶ ಬೆಳಿಬೇಕು. ಪ್ರತಿಯೊಬ್ಬರು ಬಂದಿರೋರು ಇಲ್ಲಿ ಕಲಿತು ಅವರು ಕಲ್ತಿರೋದನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂತ ಕೇಳ್ಕೊತೀವಿ. ನಮ್ಮ ಟ್ರಸ್ಟ್ ಬಗ್ಗೆ ನಮ್ಮ ಅಕ್ಕವರು ಮಾತಾಡ್ತಾರೆ, ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ರಾಜಣ್ಣ ಅವರು ಮಾತಾಡ್ತಾರೆ, ನಮ್ಮ ಜನರಲ್ ಮ್ಯಾನೇಜರ್. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿಗಣ್ಯರೇ ಹಾಗೂ ಮಹಿಳಾ ಕಣ್ಮಣಿಗಳು, ಇಲ್ಲಿ ನೆಲೆಸಿರುವಂತಹ ಎಲ್ಲ ಮಹಿಳಾ ಸಹೋದರ ಸಹೋದರರೇ, ಅಣ್ಣತಂಗಿಯರೇ, ಅಣ್ಣ ತಮ್ಮರೇ, ನಮ್ಮ ಗಂಗಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ರಾಜಕಾಮರು ಸ್ವಲ್ಪ ಆರೋಗ್ಯದ ರಾತ್ರಿ ಸ್ವಲ್ಪ ಗಂಡ ಸಮಸ್ಯೆ ಇತ್ತು, ಹಾಗಾಗಿ ಮಾಡೋಕ್ಕಾಗಲ್ಲ. ಏನು ಈ ಗಂಗಾ ಚಾರಿಟಬಲ್ ಟ್ರಸ್ಟ್ ಕಳೆದ 16 ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ಹೆಚ್ಚಿಗೆ ಮಹಿಳಾ ಸಬಲೀಕರಣವನ್ನು ಕುರಿತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ 10 ಕಾರ್ಯಕ್ರಮಗಳ ರೂವಾರಿಗಳಾಗಿರ್ತಕ್ಕಂಥ ಚಂದ್ರಮ್ಮನವರು, ನಾನು ಚಂದ್ರಮ್ಮನವ್ರನ್ನ ಈ ಸಮಾರಂಭದಲ್ಲಿ ಅವರನ್ನು ತುಂಬ ಅಭಿನಂದಿಸ್ತಾ ಇದ್ದೀನಿ. ಯಾಕೆಂದರೆ ಈ ಗಂಗಾ ಚಾರಿಟಬಲ್ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟ್ಗೆ ಎಲ್ಲರೂ ತುಂಬ ಉತ್ಸಾಹದಿಂದ ಸೇರಿದ್ದೀರ. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ಆ್ಯಕ್ಚುಲಿ ಇವತ್ತು ಒಂದು ಪ್ರೋಗ್ರಾಮಲ್ಲಿ ಅಂತ ತಿಳಿಸಿದ್ದೀವಿ, ಇದಕ್ಕೆ ಹಾಗೆ ಮಾತಾಡಿದ್ದಾರೆ, ನಾನು ಪ್ರಿಪೇರ್ ಆಗಿಲ್ಲ. ಮತ್ತು ನನ್ನ ನಿಜವಾಗಿ ಈ ಸಂತೋಷ ನೋಡಿ ಏನು ಮಾತಾಡಬೇಕು ಅಂತ ನನಗೆ ತೋರಿಸ್ತಾ ಇಲ್ಲ. ಆದರೂ ಈ ಒಂದು ಒಕ್ಕೂಟ ಎಷ್ಟು ಚೆನ್ನಾಗಿ ಬೆಳೆದಿದೆ. ಲಾಸ್ಟ್ ಇಯರ್ ಕೂಡ ನಾನು ಅಟೆಂಡ್ ಮಾಡಿದ್ದೆ, ತುಂಬ ಸೊಗಸಾಗಿ ಮಾಡಿದರು. ಆದರೆ ಇವರು ಮಾಡುವ ಒಂದು ರೂಪುರೇಷೆಗಳು ಹೇಗೆ ಒಟ್ಟುಗೂಡಿಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಂಡಾಡಬೇಕು. ಯಾಕೆಂದರೆ ಬೇರೆ ಏನೋ ಒಂದು ತೋರಿಸ್ಕೊಳ್ಳೋಕೆ ಅಂತ ಮಾಡ್ತಾರೆ, ಬಟ್ ಇಲ್ಲಿ ಎಲ್ಲರಿಗೂ ಒಂದು ಸರ್ಕಾರ ಮಾಡೋದಾಗಲಿ ಅಥವಾ ಬೇರೆ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡೋದಾಗಲಿ ಪ್ರತಿಯೊಂದು ಫೀಲ್ಡಲ್ಲೂ ತುಂಬ ಸೊಗಸಾಗಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ನನ್ನ ಹಾಗೂ ನನ್ನ ಎಲ್ಲ ಸಹಪಾಠಿ ವೃಂದದವರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ದೇವರಿಗೆ ಆಯುಷು ಆರೋಗ್ಯ ಕೊಟ್ಟು